Morning everyone. Today's problem is in the bisection method is use the bisection method in 4 stages to find the real root of the equation x into log x base 10 minus 102 equal to 0. Now solution, let consider this equation is equals to f of x equals to x into log x base 10 minus 102. Already we know that how to find the limit real roots where it will bound the a and b value. Now see here I am putting x equals to 1, f of 1 equal to 1 into log 1 base 10 minus 102 equal to minus 102. You are getting the answer is minus 102 minus 102. See if you put 2 you will get minus 101.4. If you put x equals to 3 f of 3 is equals to you will get minus 100 minus 100.57 etc. Like that you like that whenever you put the values you will get this minus and becomes ಬರ್ತಾ ಹೋಗುತ್ತೆ. ಸ್ಟಿಲ್ ಅದಕ್ಕೆ ನಾವೇನು ಮಾಡ್ಕೋಬೇಕು ಇಲ್ಲಿ ಅಂದರೆ ನಾವು ಜಸ್ಟ್ ಇಮ್ಯಾಜಿನ್, ನೀವು ಒಂದ್ಸರಿ ಇಮ್ಯಾಜ್ ಮಾಡ್ಕೊಳ್ಳಿ ಈ ಎಕ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟರೆ ಇದು ಪಾಸಿಟಿವ್ ಆಗಬಹುದು ಅಂತ, ಯಾವ ಎಕ್ಸ್ ವ್ಯಾಲ್ಯೂ ಎಷ್ಟಾಗಿದ್ರೆ ಇದು ಪಾಸಿಟಿವ್ ಆಗುತ್ತೆ ಅಂತ ಒಂದ್ಸರಿ ಗೆಸ್ ಮಾಡಿಕೊಂಡು ಆಗ ನೀವು ಎಕ್ಸ್ ವ್ಯಾಲ್ಯೂನ ನೀವು ಅಸಂಪ್ ಮಾಡ್ಕೊಂಡು ಬರ್ಕೋಬೋದು. ದಿ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಆರ್ ರೆಡ್ಯೂಸಿಂಗ್ ಸ್ಲೋಲಿ ಆ್ಯಂಡ್ ಅಟ್ ಸಮ್ ಹೈಯರ್ ವ್ಯಾಲ್ಯೂ ಆಫ್ ಎಕ್ಸ್ ಈ ಎಕ್ಸ್ ಹೈಯರ್ ವ್ಯಾಲ್ಯೂ ತೊಗೋತಾ ಇದ್ದೀನಿ ಬಿಕಾಸ್ x1 x2 ಅಂದರೆ ಲೋಯರ್ ವ್ಯಾಲ್ಯೂಯಲ್ಲಿ ಮೈನಸ್ ಸೈನ್ ಸಿಗ್ತಾ ಇದೆ. ಇಟ್ ಈಸ್ ಆಲ್ಸೋ ಎ ಲೋಯರ್ ವ್ಯಾಲ್ಯೂಸ್. ಸೊ ನಮ್ಮ ಎಕ್ಸ್ ಗ್ರೇಟರ್ ತೊಗೋತಾ ಇದ್ದೀನಿ ಅಂದರೆ ಇಟ್ಸ್ ನಥಿಂಗ್ ಬಟ್ 55 57 ಆ ಥರ ತೊಗೋತಾ ಇದ್ದೀನಿ. ದಟ್ 50 ಅಂತ ತಗೊಂಡು 50ಸಲ್ಲಿ ಸಿಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಾನು 50 ಲೆಟ್ ಎಕ್ಸ್ ಈಕ್ವಲ್ಸ್ ಟು ಎಫ್ ಆಫ್ 5 ಅಂತ 55 ಅಂತ ತೊಗೋತಾ ಇದ್ದೀನಿ. ಎಕ್ಸ್ ಈಕ್ವಲ್ಸ್ ಟು 55 ದೆನ್ ಎಫ್ ಆಫ್ 55 ಈಸ್ ಈಕ್ವಲ್ಸ್ ಟು ಸಿ ಬಿಫೋರ್ ಐ ಹ್ಯಾವ್ ಟು ಟೆಲ್ ಯು ಒನ್ ಥಿಂಗ್. ನೀವು ಅದು ಲಾಗ್ ಯೂಸ್ ಮಾಡಬೇಕಾದ್ರೆ ಕ್ಯಾಲ್ಕುಲೇಟರಲ್ಲಿ ಡೈರೆಕ್ಟ್ಲಿ ಯೂಸ್ ಲಾಗ್ ಸಿಂಬಲ್ ಡೈರೆಕ್ಟಾಗಿ ಇಲ್ಲಿ ಯೂಸ್ ಮಾಡಿ. ಈ ಸಿಂಬಲ್ಲು ಇಟ್ ಯೂಸ್ ಫಾರ್ ಲಾಗ್ ಬೇಸ್ 10ಗೆ ಈ ಸ್ವಿಚ್ ಬಟನ್ನ ಯೂಸ್ ಮಾಡ್ತೀವಿ. ಲಾಗ್ ಬೇಸ್ ಹೀಗೆ ಈ LN ಅಂತ ಇದೆಯಲ್ಲ ಈ ಬಟನ್ನ ಯೂಸ್ ಮಾಡ್ತೀವಿ. ಯು ಹ್ಯಾವ್ ಟು ಕೀಪ್ ದಿಸ್ ದಟ್ ಇನ್ ಮೈಂಡ್. ದೆನ್ ಈ ಮೋಡು ಆ್ಯಸ್ ಯೂಶ್ವಲಿ ರ್ಯಾಡ್ ಮೋಡಲ್ಲೇ ಇರಬೇಕು, ನಿಮ್ಮ ಕ್ಯಾಲ್ಕುಲೇಟರ್ ರ್ಯಾಡ್ ಮೋಡಲ್ಲೇ ಇರಬೇಕು. ಲಾಗ್ ಬೇಸ್ 10 ಹೀಗೆ ಈ ಲಾಗ್ ಬಟನ್ ಯೂಸ್ ಮಾಡಿ, ಲಾಗ್ ಬೇಸ್ ಹೀಗೆ ಈ ಬಟನ್ ಯೂಸ್ ಮಾಡಿ, ಲಾಗ್ ಬೇಸ್ 10ಗೆ ಈ ಬಟನ್ ಯೂಸ್ ಮಾಡಿ. ನಾವು ಇಲ್ಲಿ ನಾನು ಏನು ಮಾಡಿದ್ದೀನಿ 50 ಎಕ್ಸ್ ಈಕ್ವಲ್ಸ್ ಟು 55 ಅಂತ ತೊಗೊಂಡಿದ್ದೀನಿ. ಎಫ್ ಆಫ್ 55 ಅಂದರೆ 55 ಏನಿದೆ 55 ಎಕ್ಸ್ ಇಂಟು ಅಲ್ವಾ 55 ಇಂಟು ಲಾಗ್ 55 ಮೈನಸ್ 102 ಈಕ್ವಲ್ಸ್ ಎಷ್ಟು ಬರ್ತಿದೆ ಮೈನಸ್ 6.2800 ಇದೆ. ಸೊ ಮೈನಸ್ 6.28 ಅಂತ ತೊಗೊತಾ ಇದ್ದೀನಿ, ಮೈನಸ್ 6.28. ಸೊ ನಮ್ಗೆ ಇಲ್ಲಿ ಮೈನಸ್ ಬಂದಿದೆ ಅಂತ. ಮತ್ತು ಅದು ಇವಾಗ 6 ತೊಗೊಂಡ್ರೂ ಮೈನಸ್ 5 ಬರುತ್ತೆ. ಅವಾಗ 7 ತೊಗೋತಾ ಇದ್ದೀನಿ. 7 ತೊಗೊಂಡ್ರೆ ಏನು ಬರುತ್ತೆ ಅಂತ ನೋಡ್ತಾ ಎಫ್ 57 ಎಕ್ಸನ್ನು 57 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇಟ್ ಈಸ್ ಅನ್ ನೆಗೆಟಿವ್ ಸೈನ್. ಮೈನಸ್ 6 ಬರ್ತದೆ, ಇಷ್ಟು ಇನ್ನೂ ನೆಗೆಟಿವಲ್ಲೇ ಇದೆ. ವಿ ಹ್ಯಾವ್ ಟು ಗೆಟ್ ಪಾಸಿಟಿವ್. ಅದಕ್ಕೆ ನಾವು ಇದನ್ನು 55 ಎಕ್ಸ್ ವ್ಯಾಲ್ಯೂನ ಒಂದು ಸ್ವಲ್ಪ ಜಾಸ್ತಿ ತೊಗೋತಾ ಇದ್ದೀನಿ. ಇಲ್ಲಿ 57 ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. 57 ಅಂತ ಕನ್ಸಿಡರ್ ಮಾಡಿಕೊಂಡಾಗ ಲೆಟ್ಸ್ ಸಿ 57 ಇಂಟು ಲಾಗ್ 57 minus 102. How much will get? Minus 1.915. Minus 1.915. You can want to add. We want only minus negative, right? So I consider it 2 digits. So the math consider ಮಾಡಿದ್ವಿ. If you want means you take 4 digits to 3 anything else. It is also minus n. Again the next value ಏನಾಗಿರುತ್ತೆ 58. Let consider 50 x equals to 58 ತಗೊಂಡಾಗ 58 if you consider 58 you will get positive there. See 58 into log 58 minus 102 you will get positive. See here you are getting here if you x is equals to 58 you are getting positive sign 0.278. I am making 78 na whole number 0.28 it is greater than 0. It means it's positive sign. It's negative sign here positive sign. Therefore the real root of the equation lies in 57 and 58. ಈಗ ನಾವು ವಿ ಹ್ಯಾವ್ ಟು ಇಟ್ರೇಷನ್ಸ್ನ ಮಾಡೋಣ. ಸಿ ಫಸ್ಟ್ ಅಪ್ರಾಕ್ಸಿಮೇಷನ್ ಆರ್ ಫಸ್ಟ್ ಇಟ್ರೇಷನ್ ಅಂತ ಕನ್ಸಿಡರ್ ಮಾಡಿ. ವಿ ನೋ ದಟ್ x1 is equals to a plus b by
2. Here A value is 57, B value is 58. Because 57 is negative value, 58 is positive value. This is A value, this is B value. See, you will get 57.5. You put f of x1 is equals to f of 57.5. You are getting minus 0.82. See here. ಇದು ಕ್ವಶನ್ ನಿಮ್ಮ ಸೇಮ್ ಆ್ಯಸ್ ಇಟ್ ಈಸ್ ಕ್ಯಾಲ್ಕುಲೇಟರಲ್ಲಿ ಯೂಸ್ ಮಾಡಿ 57.5 ಇಂಟು ಲಾಗ್ 57.5 minus 102. How much you are getting? 0.819. See here 0.819 is there. So I am making 19 is whole number 2. Whole number 2 I am making, that is 2. That is less than 0. Here you are getting minus sign. This is x1 becomes minus sign. Therefore the root lies between x1 and 58. The root lies between 57.5 is the x1 value and 58 is b value. So second approximation is x2 is equals to 57.5 plus 58 divided by 2. Add and divided by 2, you will get 57.75. 57.2 into 58. We are finding x2 here. That is x2 value is 57.75. You as usual type in your calculator f of x2 is equals to, you type this equation in your calculator, you will get minus 0.270. Here you are getting minus symbol. Here again x2 is minus, therefore the root again root lies between x2 and 58. The f of x2 is negative, therefore the root lies between 57.75 and 58. Now third approximation, that root lies between x2 and 58. We are finding x3. x3 means x2 plus 58. x2 value is 57.75 plus 58 divided by 2. Add and divided by 2, you will get a 57.875. Again put x3 in the equation f of x. The time f of x3 is equals to f of 57.875. You type this equation like before. In the calculator you will get here positive sign. This is positive 0.08, 0.04. You in your calc you will get is 4.18 into 10 to the power of minus 3. I am removing 10 to the power of minus 3 means it's a point shift to 3 decimals. That time 0.0418. ಇಲ್ಲಿ ಪಾಯಿಂಟ್ ಇಲ್ಲಿ ಶಿಫ್ಟ್ ಆದಾಗ ಏನಾಗುತ್ತೆ 10 ಟು ದ ಪವರ್ ಇರಲ್ಲ. ಇವು 10 ಟು ದ ಪವರ್ ಯು ವಿಲ್ ಗೆಟ್ ರಿಮೂವ್ ಆಗುತ್ತೆ ಆಯಿತಾ. ಆಗ ಏನಾಗುತ್ತೆ ಪ್ಲಸ್ 0.04 ಆಗುತ್ತೆ. ದೇರ್ಫೋರ್ ಎಫ್ ಆಫ್ x3 ಈಸ್ ಪಾಸಿಟಿವ್. ದಿ ರೂಟ್ ಲೈಸ್ ಬಿಟ್ವೀನ್ ಎಫ್ ಆಫ್ x2 ಆ್ಯಂಡ್ ಎಫ್ ಆಫ್ x3. ದೇ ಟೋಲ್ಡ್ ಅಸ್ ಟು ಫೋರ್ತ್ ಸ್ಟೇಜ್ವರೆಗೂ ಫೋರ್ತ್ ಸ್ಟೇಜ್ವರೆಗೂ ಮಾಡಿ ಫೋರ್ತ್ ಅಪ್ರಾಕ್ಸಿಮೇಷನ್ ಈಸ್ ದ ರೂಟ್ ಅಂತ ಹೇಳಿದ್ದಾರೆ. ದೇರ್ಫೋರ್ ವಿ ಹ್ಯಾವ್ ಟು ಫೈಂಡ್ ಫೋರ್ತ್ ಅಪ್ರಾಕ್ಸಿಮೇಷನ್. x4 ಇಸ್ ದಿ ರೂಟ್ ಆಗಿರುತ್ತೆ. ದೇರ್ಫೋರ್ x4 is equals to 1/2. See here x3 is positive. x3 is positive, x2 is negative, if 58. Therefore, the root lies between x2 and x3. f of x2 and f of x3. The fourth approximation is 1/2 into x2 value is 57.75 and x3 value is 57.875. You add and divided by 2, you will get 57.8125. Hence, the required root is 57.125.